ಇವತ್ತು ನಾವಿಲ್ಲಿ ಸೇರಿರ್ತಕ್ಕಂಥ ಕಾರಣ ನಿಮ್ಗೆಲ್ಲರಿಗೂ ಗೊತ್ತಿದೆ. ನಿನ್ನೆ ನಡೆದಿರ್ತಕ್ಕಂಥ ಒಂದು ದುರ್ಘಟನೆ ನಾವು ಹಿಂದೆಂದೂ ಕೇಳೂ ಇಲ್ಲ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇತ್ತು. ಅಧಿವೇಶನ ನಡೀತಕ್ಕಂಥ ಸಂದರ್ಭದಲ್ಲಿ ಮೇಲ್ಮನೆಯಲ್ಲಿ ಒಂದು ಹೋರಾಟ ಕೂಡ ನಡೀತಾ ಇತ್ತು. ಈ ಕೆಟ್ಟ ಕಾಂಗ್ರೆಸ್ ಸರ್ಕಾರ ಏನು ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ 16 ವರ್ಷಗಳಿಂದ ಏನು ಅವಮಾನವನ್ನ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದನ್ನ ಖಂಡಿಸಿ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ವಿ. ಡಾಕ್ಟರ್ ಅಂಬೇಡ್ಕರ್ ಅವರು ಜೀವಿತಾವಧಿಯಲ್ಲೂ ಕೂಡ ಅವರಿಗೆ ಅವಮಾನವನ್ನ ಮಾಡಿ ಅವರ ಕಾಲದ ನಂತರ ಕೂಡ ಮತ್ತೆ ಕೂಡ ಅದನ್ನೇ ಕಂಟಿನ್ಯೂ ಮಾಡ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಏನು ಕೇಂದ್ರದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ವಿ, ಅದೇ ರೀತಿ ಮೇಲ್ಮನೆಯಲ್ಲೂ ಕೂಡ ಹೋರಾಟ ನಡೀತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ಏನು ನಮ್ಮ ರಾಜ್ಯದ ಹಿರಿಯ ನಾಯಕರು, ವಿಧಾನ ಪರಿಷತ್ತಿನ ಸದಸ್ಯರು, ಹಿಂದಿನ ನಮ್ಮ ಸಚಿವರು ಆಗಿರ್ತಕ್ಕಂಥ ಸನ್ಮಾನ್ಯ CT ರವಿರವರು ಅವರ ಮೇಲೆ ಇಲ್ಲ ಸಲ್ಲದ ಆರೋಪವನ್ನ ಹೇಳಿ ಅವರು ಹೇಳಿದ್ದೇ ಇರತಕ್ಕಂಥ ಪದಗಳನ್ನ ಅವರ ಮೇಲೆ ಬೇಕು ಅಂತ ಹಾಕಿ ಏನು ನಾವು ರಾಹುಲ್ ಗಾಂಧಿ ಅವರ ಮೇಲೆ ಆರೋಪವನ್ನ ಮಾಡ್ತಾ ಇದ್ವಿ. ನಿಮ್ಗೆಲ್ಲರಿಗೂ ಗೊತ್ತಿದೆ, ನನ್ನ ರಾಹುಲ್ ಗಾಂಧಿ ಅವರು ಮಾಡಿರ್ತಕ್ಕಂಥ ಗೂಂಡಾಗಿರಿಯನ್ನ ಖಂಡಿಸಿ ನಾವು ಏನು ಪ್ರತಿಭಟನೆ ಮಾಡ್ತಾ ಇದ್ವಿ, ಅದಕ್ಕೆ ಸೇಡು ತೀರಿಸ್ಕೊಬೇಕು ಅಂತ ಹೇಳಿ ಇಲ್ಲಿ ಅವರು CT ರವಿ ಅವರ ಮೇಲೆ ಸುಳ್ಳು ಆರೋಪವನ್ನ ಹಾಕಿ ಅವರ ಮೇಲೆ ಹಲ್ಲೆಯನ್ನ ಮಾಡಿರ್ತಕ್ಕಂಥ ಒಂದು ಪ್ರಕರಣ ನಡೆದಿದೆ. ಹಲ್ಲೆ ಅಂತಂದ್ರೆ ಯಾವ ರೀತಿ ಹಲ್ಲೆ? ಮಾರಣಾಂತಿಕವಾದಂತ ಹಲ್ಲೆಯನ್ನ ಮಾಡ್ತಾ ಇರ್ತಕ್ಕಂಥ ಈ ಒಂದು ಕೆಟ್ಟ ಕಾಂಗ್ರೆಸ್ ಸರ್ಕಾರ ಈ ಒಂದು ಪ್ರತಿಭಟನೆಗೆ ನಮಗೆ ಧ್ವನಿಗೂಡಿಸ್ಲಿಕ್ಕೆ ಅಂತ ಹೇಳಿ KR ಪುರನ್ನ ನಮ್ಮ ಶಾಸಕರು, ಹಿಂದಿನ ಸಚಿವರಾಗಿರ್ತಕ್ಕಂಥ ಶ್ರೀ ಬೈರತಿ ಬಸವರಾಜಣ್ಣವರು ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರಿ ಏನು CT ರವಿ ಅವರ ಮೇಲೆ ಮಾರಣಾಂತಿಕವಾದಂತಹ ಹಲ್ಲೆಯನ್ನ ಮಾಡಿದ್ದಾರೆ. ಅಲ್ಲಿ ಏನಾದ್ರೂ ಆ ಸಮಯದಲ್ಲಿ ಮಾರ್ಷಲ್ಗಳು ಇರ್ಲಿಲ್ಲ ಅಂತಂದ್ರೆ 100ಕ್ಕೂ 100 ಅವರಿಗೆ ಕೊಲೆ ಮಾಡಬೇಕು ಅಂತೇಳಿ ಹೊರಟಿರ್ತಕ್ಕಂಥ ಕಾಂಗ್ರೆಸ್ ಗುಂಡಗಳು. ಅದು ಎಲ್ಲಿ ನಡೆದಿರ್ತಕ್ಕಂಥದ್ದು? ವಿಧಾನಸೌಧದ ಮೊಗಸಾಲೆಯಲ್ಲಿ ನಡೆದಿರ್ತಕ್ಕಂಥದ್ದು, ಅದೆಲ್ಲ ಬೀದಿಲಿ ನಡೆದಿಲ್ಲ. ಆ ರೀತಿ ಗೂಂಡಾವರ್ತನೆಯನ್ನ ಮಾಡಿದಂತವ್ರ ಮೇಲೆ ಇವರು ಸಮರ್ಥನೆಯನ್ನ ಮಾಡಿಕೊಂಡು ನಾವು ಅವ್ರ ಮೇಲೆ ಕೇಸನ್ನ ಹಾಕುದು ಕೂಡ ಅವ್ರ ಮೇಲೆ ಯಾವುದೇ ಕ್ರಮವನ್ನ ಕೈಗೊಳ್ಳದೇನೆ, ಅವ್ರ ಮೇಲೆ FIR ಕೂಡ ಮಾಡದೇನೆ ಸನ್ಮಾನ್ಯ CT ರವಿ ಅವರ ಮೇಲೆ ಸುಳ್ಳು ಆರೋಪವನ್ನ ಮಾಡಿ ಅವರ ಮೇಲೆ ಇಲ್ಲದೆ ಇರ್ತಕ್ಕಂಥ ಆಪಾದನೆಯನ್ನ ಮಾಡಿ ಅವರಿಗೆ ಕೇಸನ್ನ ಹಾಕಿ ನಿಮ್ಮೆಲ್ಲರಿಗೂ ಗೊತ್ತಿದೆ, ತಳ್ಳಾಟ ನೂಕಾಟದ ಮಧ್ಯದಲ್ಲಿ ಅವರನ್ನ ಯಾವುದೋ ಒಬ್ಬರು ಕ್ರಿಮಿನಲ್ ಅನ್ನ ಅರೆಸ್ಟ್ ಮಾಡೋ ರೀತಿಯಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿಕೊಂಡು ಖಾನಾಪುರ ಜೈಲಿಗೆ ಕರ್ಕೊಂಡು ಹೋಗ್ತಾರೆ.